ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಏಷಾ ಘೋರತಮ ಸಂಧ್ಯಾ ಲೋಕಾ ಚಂಬಟ್ಕರಿ ಪ್ರಭೋ ಉಪಸರ್ಪತಿ ಸರ್ವಾತ್ಮನ್ ಸುರಾಣಾಂ ಜಯಮಾವಹ. ಅನುವಾದ: ನನ್ನ ಪ್ರಭುವೇ, ಜಗತ್ತನ್ನೆಲ್ಲ ಆವರಿಸುವ ಅಂಧಕಾರಮಯ ಸಂಜೆಯು ವೇಗವಾಗಿ ಸಮೀಪಿಸುತ್ತಿದೆ. ನೀನು ಎಲ್ಲ ಆತ್ಮರುಗಳ ಆತ್ಮವಾಗಿರುವುದರಿಂದ ದಯಮಾಡಿ ಅವನನ್ನು ಕೊಂದು ದೇವತೆಗಳಿಗೆ ಜಯವನ್ನು ಸಂಪಾದಿಸಿ ಕೊಡು. ಶ್ಲೋಕ 27. ಅಧುನೈಷೋಭಿಜಿನ್ನಾಮ ಯೋಗೋ ಮೌಹೂರ್ತಿಕೋ ಹ್ಯಗಾತ್ ಶಿವಾಯನಸ್ತ್ವಂ ಸುಹೃದಾಮಾಶು ನಿಸ್ತರ ದುಸ್ತರಂ. ಅನುವಾದ: ವಿಜಯಕ್ಕೆ ಅತ್ಯಂತ ಯೋಗ್ಯ ಸಮಯವಾದ ಅಭಿಜಿತ್ ಎನ್ನುವ ಮಂಗಲ ಮುಹೂರ್ತವು ಮಧ್ಯಾಹ್ನದಲ್ಲಿ ಆರಂಭವಾಗಿದ್ದು ಇನ್ನೇನು ಮುಗಿಯುವುದರಲ್ಲಿದೆ. ಆದ್ದರಿಂದ ನಿನ್ನ ಸ್ನೇಹಿತರ ಹಿತಕ್ಕಾಗಿ ದಯವಿಟ್ಟು ಬೇಗನೆ ಈ ಭಯಂಕರ ಶತ್ರುವನ್ನು ಮುಗಿಸಿಬಿಡು. ಶ್ಲೋಕ 28. ದಿಷ್ಟ್ಯಾ ತ್ವಾಂ ವಿಹಿತಂ ಮೃತ್ಯುಮಯಮಾಸಾದಿತ ಸ್ವಯಂ ವಿಕ್ರಮ್ಯೈನಂ ಮೃಧೆ ಹತ್ವಾ ಲೋಕಾನಾಧೇಹಿ ಶರ್ಮಣಿ. ಅನುವಾದ: ನಮ್ಮ ಅದೃಷ್ಟದಿಂದ ಈ ದಾನವನು ತಾನಾಗಿಯೇ ನಿನ್ನ ಬಳಿಗೆ ಬಂದಿದ್ದಾನೆ. ಅವನ ಸಾವು ನಿನ್ನಿಂದಲೇ ಆಗಬೇಕಾಗಿದೆ. ಆದ್ದರಿಂದ ನಿನ್ನ ಪರಾಕ್ರಮದಿಂದ ಈ ದ್ವಂದ್ವ ಯುದ್ಧದಲ್ಲಿ ಅವನನ್ನು ಕೊಂದು ಹಾಕು ಮತ್ತು ಜಗತ್ತಿನಲ್ಲಿ ಶಾಂತಿಯು ನೆಲೆಸುವಂತೆ ಮಾಡು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಹೇಳ್ತಾನೆ, ಪ್ರಿಯ ಪ್ರಭುವೆ, ಸದಾ ಕುತಂತ್ರದಲ್ಲಿ ನಿಪುಣನಾಗಿರುವಂಥವನು ಮತ್ತು ಸೊಕ್ಕಿನಿಂದ ಕೂಡಿರುವಂಥವನು, ಸ್ವಾವಲಂಬಿಯೂ ಆಗಿರುವಂತಹ ದುಷ್ಟನೂ ಆದಂತಹ ಈ ಆವೇಶ ಭರಿತ ದಾನವನ ಜೊತೆ ಆಟ ಆಡುವಂಥ ಅವಶ್ಯಕತೆ ಇಲ್ಲ. ನೀನು ಅಚ್ಯುತ. ಈ ದಾನವನಿಗೆ ಅಸುರಿ ಸಮಯ ಬರುವ ಮುಂಚೆ ಮತ್ತು ಅವನಿಗೆ ಅನುಕೂಲವಾಗಿರುವಂಥ ಇನ್ನೊಂದು ಭಯಂಕರವಾದಂತಹ ದಾಳಿಯನ್ನು ಆರಂಭಿಸೋ ಮುಂಚೆನೆ ನೀನು ಈ ರಾಕ್ಷಸನನ್ನು ಸಂಹಾರ ಮಾಡಿಬಿಡು. ನೀನು ನಿನ್ನ ಅಂತರಂಗ ಶಕ್ತಿಯಿಂದ ಅವನನ್ನು ಸಂಹಾರ ಮಾಡೋದಕ್ಕಾಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪ್ರಭುವೇ, ಜಗತ್ತನ್ನೆಲ್ಲ ಆವರಿಸುವಂತಹ ಅಂಧಕಾರಮಯವಾದಂತಹ ಸಂಜೆ ಇದೆಯಲ್ಲ, ಅದು ತುಂಬ ವೇಗವಾಗಿ ಸಮೀಪಿಸ್ತಾ ಇದೆ. ನೀನು ಎಲ್ಲ ಆತ್ಮಗಳ ಆತ್ಮ ಆಗಿದೆಯಾ. ದಯಮಾಡಿ ನೀನು ಈ ದಾನವನನ್ನು ಕೊಂದು ದೇವತೆಗಳಿಗೆ ಜಯವನ್ನು ಕೊಡಿಸು ಅಂತ ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಸಾಯಂಕಾಲ ಆದಮೇಲೆ ರಾತ್ರಿ ಆಗುತ್ತಲ್ಲ, ಆ ಸಮಯದಲ್ಲಿ ನಿಶಾಚರರಿಗೆ ತುಂಬ ಶಕ್ತಿ ಬಂದ್ಬಿಡುತ್ತೆ. ಅದೇ ಬೆಳಕಿನಲ್ಲಿ ಸುರರಿಗೆ, ಅಂದರೆ ದೇವತೆಗಳು ಭಗವಂತನ ಕೆಲಸಗಳನ್ನು ಮಾಡ್ತಾರಲ್ಲ, ಅಂದರೆ ಪಾಸಿಟಿವಿಟಿ ಏನಿರುತ್ತೋ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ರಾತ್ರಿಯಲ್ಲಿ ನೆಗೆಟಿವಿಟಿಗೆ ಜಾಸ್ತಿ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಈಗ ಅಂಧಕಾರವಾಗುವಂಥ ಸಮಯ, ಸಂಜೆ ಬೇಗ ಬರ್ತಾ ಇದೆ, ನೀನು ಇವನನ್ನು ಕೊಂದು ಬಿಡು ಅಂತ ಹೇಳ್ತಾ ಇದ್ದಾನೆ. ಅಂದರೆ ವಿಜಯಕ್ಕೆ ಅತ್ಯಂತ ಯೋಗ್ಯವಾದಂತಹ ಸಮಯ ಅಭಿಜಿತ್ ಅಂತ ಮುಹೂರ್ತ ಇದೆಯಲ್ಲ, ಆ ಮುಹೂರ್ತ ಈಗ ಇದೆ. ಆ ಮಧ್ಯಾಹ್ನದಿಂದ ಆ ಮಂಗಲ ಮುಹೂರ್ತ ಆರಂಭವಾಗಿದ್ದಿನ್ನೇನು ಮುಗಿಯೋದ್ರಲ್ಲಿದೆ. ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಕೆಲಸಗಳಾಗುತ್ತೆ. ಈಗ ದುಷ್ಟಶಕ್ತಿಯನ್ನು ನಾಶ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಮುಹೂರ್ತ. ಮಧ್ಯಾಹ್ನದಿಂದ ಸಂಜೆವರೆಗೂ ಇದೆ, ಇನ್ನೇನು ಸಂಜೆ ಬರೋದ್ರಲ್ಲಿದೆಯಲ್ವಾ, ಈ ಮುಹೂರ್ತ ಮುಗಿಯೋದ್ರಲ್ಲಿದೆ. ಅದಕ್ಕೋಸ್ಕರ ನಿನ್ನ ಸ್ನೇಹಿತರ ಒಳ್ಳೆಯದಕ್ಕೋಸ್ಕರ, ಅವರ ಒಂದು ಹಿತಕ್ಕೋಸ್ಕರ ದಯವಿಟ್ಟು ಬೇಗ ಈ ಭಯಂಕರವಾದಂತಹ ಶತ್ರುವನ್ನು ನೀನು ಮುಗಿಸ್ಬಿಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಮತ್ತು ನಮ್ಮ ಅದೃಷ್ಟ ಹೇಗಿದೆ ಅಂತಂದರೆ, ಈ ದಾನವ ತಂತಾನಾಗಿ ನಿನ್ನ ಹತ್ರ ಬಂದಿದ್ದಾನೆ. ಇಲ್ಲಾಂದರೆ ಆ ದಾನವರು ಏನು ಮಾಡ್ತಾರೆ ಅಂದರೆ ಯಾರ ಕೈಗೂ ಸಿಗೋದಿಲ್ಲ, ಆ ರೀತಿ ಅಡಕ್ಕೊಂಡಿರ್ತಾರೆ, ಗೊತ್ತಿಲ್ಲದೆ ತೊಂದರೆಗಳು ಕೊಡ್ತಾ ಇರ್ತಾರೆ. ಆದರೆ ನಮ್ಮ ಅದೃಷ್ಟ ಹೇಗಿದೆ ಅಂತಂದರೆ, ಅವನೇ ನಿನ್ನವರೆಗೂ ಬಂದಿದ್ದಾನೆ. ಅವನ ಸಾವು ನಿನ್ನಿಂದಾನೇ ಆಗಬೇಕು ಅಂತಿದೆ. ಅದಕ್ಕೋಸ್ಕರನೇ ನಿನ್ನ ಪರಾಕ್ರಮದಿಂದ ಈ ದ್ವಂದ್ವ ಯುದ್ಧದಲ್ಲಿ ಅವನನ್ನು ಕೊಂದು ಹಾಕು ಮತ್ತು ಜಗತ್ತಲ್ಲಿ ಎಲ್ಲೆಡೆಯೂ ಶಾಂತಿ ನೆಲೆಸೋ ಹಾಗೆ ಮಾಡು. ಯಾಕೆಂದರೆ ಇವನು ಬಂದಾಗಿಂದ ಬರೀ ಅಶಾಂತಿನೇ. ಎಲ್ಲ ಹೆದರ್ಕೊಳ್ತಾ ಇದ್ದಾರೆ, ಯಾರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆದ್ದರಿಂದ ನೀನು ಶಾಂತಿ ನೆಲೆಸೋ ಹಾಗೆ ಮಾಡಬೇಕು ಅಂದರೆ ಇವನನ್ನು ನೀನು ಕೊಲ್ಲಬೇಕು ಅಂತ ಭಗವಂತನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಶ್ರೀಮದ್ ಭಾಗವತದ
3ನೇ ಸ್ಕಂದದ ವರಾಹ ಹಿರಣ್ಯಾಕ್ಷರ ಕಾಳಗ ಅನ್ನುವಂತಹ 18ನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.